ಹಾಯ್ ಹಲೋ ನಮಸ್ತೆ. ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮ್ಮ ಜ್ಞಾನನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳ ದಿನಗಳ ನಂತರ ನಾವು GPSTR ಮತ್ತು PSTRಗೆ ಸಂಬಂಧಿಸಿದಂತಹ ಗಣಿತ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ನಿರಂತರವಾಗಿ ಗಣಿತಕ್ಕೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಗಳನ್ನು ನಮ್ಮ ಚಾನಲ್ ಮೂಲಕ ನಾವು ನೀಡ್ತಾ ಬರ್ತೇವೆ. ಹಾಗೆ ಸಿಲೆಬಸ್ ವೈಸ್ ಕ್ಲಾಸಸ್ಗಳನ್ನು, ಚಾಪ್ಟರ್ ವೈಸ್ ಕ್ಲಾಸಸ್ಗಳನ್ನು ತುಂಬಾ ಈಸಿಯಾಗಿ ಯಾವ ವಿಭಿನ್ನ ಮೆಥಡ್ಗಳಲ್ಲಿ ನಾವು ಸಾಲ್ವ್ ಮಾಡಬಹುದು ಮತ್ತು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ಮೆಥಡ್ಗಳ ಬಗ್ಗೆ ಮತ್ತು ಈ GPSTR, PSTR ಮತ್ತು HSTRನಲ್ಲಿ ಇರುವಂತಹ ಗಣಿತದ ಕಷ್ಟಕರ ಮತ್ತು ಕ್ಲಿಷ್ಟಕರವಾದಂತಹ ವಿಷಯಗಳ ಸಂಕ್ಷಿಪ್ತ ನೋಟವನ್ನು ನಮ್ಮ ಚಾನಲ್ನಲ್ಲಿ ನಾವು ನೋಡ್ತಾ ಹೋಗೋಣ. ಇಂದಿನ ತರಗತಿಯಲ್ಲಿ ನಾವು ಬಹುಪದೋಕ್ತಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಇದು ಕೇವಲ ಭಾಗ 1 ಆಗಿರುತ್ತೆ. ಈ ಒಂದು ಭಾಗದಲ್ಲಿ ನಾವು ಬಹುಪದೋಕ್ತಿಗಳ ಸಂಕ್ಷಿಪ್ತ ವಿವರದ ಬಗ್ಗೆ ಅಧ್ಯಯನ ಮಾಡೋಣ. ಮುಂದೆ ನಾವು ತುಂಬಾ ಈಸಿಯಾಗಿ ಈ ಬಹುಪದೋಕ್ತಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಮೊಟ್ಟ ಮೊದಲನೆಯದಾಗಿ ಈ ಬಹುಪದೋಕ್ತಿ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಜನರಲ್ ಆಗಿ ನಾವು ಈ ಒಂದು ಬಹುಪದೋಕ್ತಿಯ ಪದವನ್ನು ಬಿಡಿಸಿ ಬರೆದ್ರೆ ನಮಗೆ 2 ರೀತಿಯಾದಂತಹ ಪದಗಳು ಇಲ್ಲಿ ಸಿಗುತ್ತೆ. ಒಂದು ಬಹು ಪದ, ಇನ್ನೊಂದು ಉಕ್ತಿಗಳು ಅಂತ ಹೇಳಿ. ಉಕ್ತಿಗಳು ನಿಮಗೆ ಬಹು ಅಂದರೆ ಗೊತ್ತು, ಇದು ಬಹುವಚನದ ಪದ. ಇನ್ನು ಪದ ಅಂತಂದರೆ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕು, ಎದಿಂದ ಝಡ್ ವರೆಗೆ ಇರುವಂತಹ ಇಂಗ್ಲಿಷ್ ಅಲ್ಫಾಬೆಟ್ಗಳನ್ನು, ಸ್ಮಾಲ್ ಅಲ್ಫಾಬೆಟ್ಗಳನ್ನು ನಾವು ಪದಗಳು ಅಂತ ಕರಿತೀವಿ. ಈ ಪದಗಳಿಗೆ ನಾವು ಚರಾಕ್ಷರಗಳು ಅಂತ ಕರಿತೀವಿ. ಚರಾಕ್ಷರಗಳು ಅಂತ ಕರಿತೀವಿ. ಈ ಚರಾಕ್ಷರಗಳಿಗೆ ಇಂಗ್ಲಿಷ್ನಲ್ಲಿ ವೇರಿಯೇಬಲ್ಸ್ ಅಂತ ಕರೀತಾರೆ. ವೇರಿಯೇಬಲ್ಸ್ ಫ್ರಾಮ್ A to Z. These are the 26 variables in a polynomial. ಓಕೆ, ಇನ್ನು ಬಹುಪದೋಕ್ತಿಯನ್ನ ಪೊಲಿನಾಮಿಯಲ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ. ಓಕೆ, ಹಾಗಿದ್ರೆ ಈ ಒಂದು ಪದಗಳನ್ನು ಬಳಸಿಕೊಂಡು, ಬಹಳಷ್ಟು ಬಾರಿ ಬಳಸಿಕೊಂಡು, ಉಕ್ತಿಗಳು ಅಂತಂದರೆ ಉಚ್ಚಾರಣೆ. ಹಾಗಿದ್ರೆ ಈ ಪದಗಳನ್ನು ನಾವು ಪದೇ ಪದೇ ರಿಪೀಟ್ ಆಗಿ ಉಚ್ಚಾರಣೆ ಮಾಡ್ತಾ ಇದ್ರೆ ಆ ಒಂದು ನಾವು ಒಂದು ಬೀಜಗಣಿತೀಯ ಅರ್ಥಕ್ಕೆ ಬಹುಪದೋಕ್ತಿ ಅಂತ ಕರಿತೀವಿ. ಅಥವಾ ನಾವು ಇನ್ನೂ ಇಂಡೆಪ್ತ್ ಆಗಿ ನೋಡೋದಾದ್ರೆ ಬಹುಪದೋಕ್ತಿ ಅಂತಂದರೆ ಚರಾಕ್ಷರದ ಜೊತೆಗೆ ನಾವು ಸ್ಥಿರಾಂಕಗಳನ್ನು ಅಭ್ಯಾಸ ಮಾಡಿದ್ರೆ ಅದಕ್ಕೆ ನಾವು ಬಹುಪದೋಕ್ತಿ ಅಂತ ಕರಿತೀವಿ. ಸ್ಥಿರಾಂಕ ಮತ್ತು ಚರಾಕ್ಷರ ಇವೆರಡನ್ನ ಸೇರಿರುವ ಗಣಿತದ ಒಂದು ಬೀಜಗಣಿತದ ಅಭಿವ್ಯಕ್ತಿಗೆ ನಾವು ಬಹುಪದೋಕ್ತಿ ಅಂತ ಕರಿತೀವಿ. ಒಂದು ಬಹುಪದೋಕ್ತಿ ರೆಡಿ ಆಗಬೇಕು ಅಂತಂದರೆ ಅಲ್ಲಿ ಸ್ಥಿರಾಂಕ ಇರಬೇಕಾಗತ್ತೆ, ಅದರ ಜೊತೆಗೆ ಚರಾಕ್ಷರ ಇರಬೇಕಾಗತ್ತೆ. ಕ್ಲಿಯರಾ? ಇನ್ನು ಸಮತೆ ಅಂತ ಬರುತ್ತೆ. ಸಮತೆ ಅಂದರೆ ಸಮಚಿಹ್ನೆ. ಇವೆಲ್ಲವುಗಳನ್ನು ಒಳಗೊಂಡ್ರೆ ಒಂದು ಬಹುಪದೋಕ್ತಿಯನ್ನು ನಾವು ರೆಡಿ ಮಾಡಬಹುದು. ಹಾಗಿದ್ರೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈಗ ಏನು ಬಹುಪದೋಕ್ತಿಗೆ ಉದಾಹರಣೆ? ತುಂಬಾ ಈಸಿಯಾಗಿರುತ್ತೆ. ಚರಾಕ್ಷರ ಅಂದರೆ ನಿಮಗೆ ಗೊತ್ತು, A to Z. ಅದರಲ್ಲಿ ನಾನು ಒಂದು X ಅನ್ನುವಂಥದ್ದನ್ನು ತಗೊಳ್ತೀನಿ. ಇದು ಚರಾಕ್ಷರ ಆಗಿ ಕಂಡುಬರುತ್ತೆ. ಇದರ ಜೊತೆಗೆ ನಾನು ಒಂದು ಸ್ಥಿರಾಂಕವನ್ನು ತಗೊಳ್ತೀನಿ. ಸ್ಥಿರಾಂಕವನ್ನು ಗುರುತಿಸುವುದು ನಾವು ನಂಬರ್ಸ್ಗಳಿಂದ. ಓಕೆ, ಈ ಸ್ಥಿರಾಂಕಕ್ಕೆ ಇಂಗ್ಲಿಷ್ನಲ್ಲಿ ಕಾನ್ಸ್ಟಂಟ್ ಅಂತ ಕರೀತಾರೆ. ಹಾಗಿದ್ರೆ X+1 ಇದೊಂದು ಬಹುಪದೋಕ್ತಿಯಾಗಿದೆ. ಇನ್ನು ಕ್ಲಿಯರ್ ಆಗಿ ನೆನಪಿಡ್ರಿ, ಬಹುಪದೋಕ್ತಿಯನ್ನು ನಾವು ನಾನಾ ರೀತಿಯಿಂದ ಸೂಚಿಸ್ತೀವಿ. P of X ಅಂದ್ರೂ ಬಹುಪದೋಕ್ತಿ, ಅಂದರೆ X ಚರಾಕ್ಷರವನ್ನು ಒಳಗೊಂಡಿರುವಂಥ ಬಹುಪದೋಕ್ತಿ. ಇನ್ನು Y ಅಂತಲೂ ಕೂಡ ಕರಿಬೋದು. Q of Y ಮೀನ್ಸ್ Y ಚರಾಕ್ಷರವನ್ನು ಒಳಗೊಂಡಿರುವಂಥ ಬಹುಪದೋಕ್ತಿ. R of S ಅಂತ ಕೂಡ ಕರಿಬಹುದು. S ಇಲ್ಲಿ ಚರಾಕ್ಷರ ಆಗಿರುತ್ತೆ. ಇನ್ನು R of S ಅಂದರೆ ಅದೊಂದು ಬಹುಪದೋಕ್ತಿ ಆಗಿರುತ್ತೆ. ಕ್ಲಿಯರಾ? ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಹಾಗಿದ್ರೆ ಪ್ರಮುಖವಾದಂಥ ಒಂದು ಟಾಪಿಕ್ಕಿಗೆ ಬರೋಣ. ಅದೇನೆಂದರೆ, ಹಾಗಿದ್ರೆ ಬಹುಪದೋಕ್ತಿಯ ಆದರ್ಶ ರೂಪ ಏನು? ಬಹುಪದೋಕ್ತಿಯ ಆದರ್ಶ ರೂಪ ಏನು? ಬಹುಪದೋಕ್ತಿಯ ಆದರ್ಶ ರೂಪ ಮೀನ್ಸ್
generalized form of polynomial. It is very simple. ಮೊಟ್ಟ ಮೊದಲನೇದಾಗಿ ಎ ಎನ್ ಎಕ್ಸ್ ರೇಸ್ಟು ಎನ್ ಅಂತ ಕರಿತೀವಿ. ಇಲ್ಲಿ ಎ ಎನ್ ಅಂದರೆ ಕೋಎಫಿಷಿಯಂಟ್ ಅಂದರೆ ಇದಕ್ಕೆ ನಾವು ಸಹಗುಣಕ ಅಂತೀವಿ. ಸಹಗುಣಕ ಯಾವ ಸಂಖ್ಯೆ, ಸಹಗುಣಕ ಅಂದರೆ ನಂಬರ್ಸ್ ಯಾವ ಸಂಖ್ಯೆ ಚರಾಕ್ಷರದ ಜೊತೆಗೆ ಇರುತ್ತೋ ಅದಕ್ಕೆ ನಾವು ಸಹಗುಣಕ ಅಂತ ಕರಿತೀವಿ. ಇನ್ ಕೇಸ್ ಅಲ್ಲಿ ಸಹಗುಣಕ ಇಲ್ಲದೆ ಇದ್ದರೆ ಅದಕ್ಕೆ ನಾವು ಕಾನ್ಸ್ಟಂಟ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎ ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಪ್ಲಸ್ ಒಂದನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಎ ಎನ್ ಮೈನಸ್ 1 ಎಕ್ಸ್ ರೇಸ್ ಟು ಎನ್ ಮೈನಸ್ 1 ಪ್ಲಸ್ ಎ ಎನ್ ಮೈನಸ್ 2 ಎಕ್ಸ್ ರೇಸ್ ಟು ಎನ್ ಮೈನಸ್ 2. ಇದೇ ರೀತಿ ನಾವು ಮುಂದುವರಿತಾ ಹೋದರೆ ನಮಗೆ ಎ 1 ಎಕ್ಸ್ ರೇಸ್ ಟು 1 ಅಂತ ಬರುತ್ತೆ. ಕ್ಲಿಯರ್? ದೆನ್ ಎ 0 ಆ್ಯಂಡ್ ಎಕ್ಸ್ ರೇಸ್ ಟು 0 ಅಂತ ಬರುತ್ತೆ. ಈ ಒಂದು ಸಾಲು ಏನಿದೆ, ಈ ಸಾಲಿಗೆ ನಾವು ಆದರ್ಶ ರೂಪ ಅಂತ ಕರಿತೀವಿ. ಈ ಆದರ್ಶ ರೂಪಗಳನ್ನು ನಾವು ಮುಂದೆ ಹಲವಾರು ವಿಧಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಆ ವಿಧಗಳನ್ನು ತಿಳ್ಕೊಂಡ್ರೆ ಈ ಆದರ್ಶ ರೂಪ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹಾಗಿದ್ರೆ ಯಾವೆಲ್ಲ ವಿಧಗಳು ಈ ಒಂದು ಬಹುಪದೋಕ್ತಿಯಲ್ಲಿ ಕಂಡು ಬರ್ತವೆ ಅನ್ನುವ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲನೇದಾಗಿ ಒಂದು ಜನರಲ್ ಫಾರ್ಮನ್ನು ನಿಮಗೆ ತೋರಿಸ್ತೀನಿ. ಹಾಗೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೊಂದು ಬಹುಪದೋಕ್ತಿ. ಎಕ್ಸ್ ಚರಾಕ್ಷರವನ್ನು ಒಳಗೊಂಡಿರುವಂಥ ಒಂದು ಬಹುಪದೋಕ್ತಿ. ಅಂಡರ್ಸ್ಟ್ಯಾಂಡ? ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಎ ಬಿ ಸಿ ನೀಟಾಗಿ ನೋಡ್ರಿ. ಎ ಬಿ ಸಿ ಈ ಮೂರನ್ನು ನಾವು ಒಟ್ಟಾಗಿ ಸೇರಿಸಿ ಇವನ್ನ ಒಟ್ಟಾಗಿ ಸೇರಿಸಿ ನಾವು ವಾಸ್ತವ ಸಂಖ್ಯೆಗಳು ಅಂತೀವಿ. ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ರಿಯಲ್ ನಂಬರ್ಸ್ ಎ ಬಿ ಸಿ ಇವುಗಳಿಗೆ ನಾವು ವಾಸ್ತವ ಸಂಖ್ಯೆಗಳು ಅಂತೀವಿ, ರಿಯಲ್ ನಂಬರ್ಸ್. ಕ್ಲಿಯರಾ? ಸೊ ಹಾಗಿದ್ರೆ ಇಲ್ಲಿ ಚರಾಕ್ಷರ ಯಾವುದು? ಎಕ್ಸ್ ಅನ್ನುವಂಥದ್ದು ಚರಾಕ್ಷರ ಆಗಿರುತ್ತೆ. ದಟ್ ಈಸ್ ಅ ವೇರಿಯೇಬಲ್ ಇನ್ ಅವರ್ ಗಿವನ್ ಪೊಲಿನಾಮಿಯಲ್. ಕರೆಕ್ಟಾ? ಎಕ್ಸ್ ಅನ್ನುವಂಥದ್ದು ಚರಾಕ್ಷರ ಆಗಿರುತ್ತೆ. ಇನ್ನು ಸಪ್ರೇಟ್ ಆಗಿ ಕ್ಲಿಯರ್ ಆಗಿ ನೋಡಬೇಕು, ಎ ಮತ್ತು ಬಿಗಳು ಅಂದರೆ ಏನು? ಹಾಗಿದ್ರೆ ಕೇವಲ ಎ ಮತ್ತು ಈ ಬಿ. ಯಾಕಂದರೆ ನೋಡ್ರಿ, ಎಕ್ಸ್ನ ಚರಾಕ್ಷರದ ಜೊತೆಗೆ ಇದೆ. ನಾನು ನಿಮಗೆ ಹೇಳಿದ್ದೀನಿ, ಚರಾಕ್ಷರದ ಜೊತೆಗೆ ಇರುವಂಥ ಸಂಖ್ಯೆಗಳಿಗೆ ಸಹಗುಣಕಗಳು ಅಂತೀವಿ. ಸಹಗುಣಕಗಳು 3 ಒಟ್ಟಾರೆಯಾಗಿ ಕೇಳಿದ್ರೆ ಅವು ವಾಸ್ತವ ಸಂಖ್ಯೆಗಳು, ಕೇವಲ 2 ಕೇಳಿದ್ರೆ ಅವು ಸಹಗುಣಕಗಳಾಗಿರುತ್ತವೆ. ಹಾಗಿದ್ರೆ ಕೇವಲ ಒಂದೇ ಒಂದು ಯಾವುದು ಸರ್? ಇದರಲ್ಲಿ ಸಿ ಅನ್ನುವಂಥದ್ದಿದೆ. ಈ ಸಿ ಅನ್ನುವಂಥದ್ದು ಇದ್ರ ಜೊತೆಗೆ ಯಾವುದೇ ಚರಾಕ್ಷರ ಇಲ್ಲಿ ಇಲ್ಲ. ಹಾಗಾಗಿ ಈ ಒಂದು ಸಿಗೆ ನಾವು ಸ್ಥಿರಾಂಕ ಅಂತ ಕರಿತೀವಿ. ಕಾನ್ಸ್ಟಂಟ್. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಂಡಿದ್ದೀನಿ. ಕ್ಲಿಯರಾ? ಜನರಲ್ ಫಾರ್ಮ್ ಆಫ್ ಪೊಲಿನಾಮಿಯಲ್ ಈಸ್ ದಿಸ್ ಒನ್. ಎ ಎನ್ ಎಕ್ಸ್ ರೇಸ್ ಟು ಎನ್ ಪ್ಲಸ್ ಎ ಎನ್ ಮೈನಸ್ 1 ಎಕ್ಸ್ ರೇಸ್ ಟು ಎನ್ ಮೈನಸ್ 1. ಈ ರೀತಿಯಾಗಿ ಒಂದೊಂದೇ ಕಡಿಮೆ ಮಾಡ್ತಾ ಸಾಗಿದ್ರೆ ನಮಗೆ ಎ 0 ಎಕ್ಸ್ ರೇಸ್ ಟು 0 ಅಂತ ಕಂಡುಬರುತ್ತೆ. ಓಕೆನಾ? ಹಾಗಿದ್ರೆ ವಿಧಗಳನ್ನು ತಿಳಿದುಕೊಂಡ್ರೆ ಈ ಜನರಲ್ ಫಾರ್ಮ್ ಈಸಿಯಾಗಿ ಅರ್ಥ ಆಗುತ್ತೆ. ವಿಧಗಳ ಬಗ್ಗೆ ಮೊಟ್ಟ ಮೊದಲನೇದಾಗಿ ಅಭ್ಯಾಸ ಮಾಡೋಣ. ಸೊ ವಿಧಗಳು, ಯಾವ ರೀತಿಯಾದಂಥ ವಿಧಗಳು ಈ ಒಂದು ಬಹುಪದೋಕ್ತಿಯಲ್ಲಿ ಕಂಡು ಬರ್ತವೆ ಹಾಗಿದ್ರೆ ನೋಡೋಣ. ಫಸ್ಟ್ ನೋಡ್ರಿ, ನಾನಿಲ್ಲಿ ಚರಾಕ್ಷರದ ಘಾತ ಈ ಚರಾಕ್ಷರದ ಘಾತವನ್ನು ನಾನು 0 ಅಂತ ತೆಗೆದುಕೊಳ್ತೀನಿ. ಕ್ಲಿಯರಾ? ಈ ಚರಾಕ್ಷರದ ಘಾತ ಏನಾದ್ರೂ 0ಕ್ಕೆ ಸಮ ಆಗಿದ್ರೆ ಇದಕ್ಕೆ ನಾವು ಶೂನ್ಯ ಬಹುಪದೋಕ್ತಿ ಅಂತೀವಿ. ಶೂನ್ಯ ಬಹುಪದೋಕ್ತಿ.
ಕ್ಲಿಯರಾ? ಇದಕ್ಕೆ ನಾವು ಇಂಗ್ಲೀಷಲ್ಲಿ ಝೀರೋ ಪೊಲಿನಾಮಿಯಲ್ ಕ್ಲಿಯರಾ ಆರ್ ಕಾನ್ಸ್ಟಂಟ್ ಪೊಲಿನಾಮಿಯಲ್ ಅಂತ ಕರಿತೀವಿ. ಕಾನ್ಸ್ಟಂಟ್ ನೆನ್ಪಿಟ್ಕೋಬೇಕು. ಕಾನ್ಸ್ಟಂಟ್ ಪೊಲಿನಾಮಿಯಲ್, ಶೂನ್ಯ ಬಹುಪದೋಕ್ತಿ, ಸ್ಥಿರ ಬಹುಪದೋಕ್ತಿ ಅಂತ ಕೂಡ ಕರೀತಾರೆ. ಸ್ಥಿರ ಬಹುಪದೋಕ್ತಿ, ಶೂನ್ಯ ಬಹುಪದೋಕ್ತಿಗೆ ಸ್ಥಿರ ಬಹುಪದೋಕ್ತಿ ಅಂತ ಕರೀತಾರೆ. ಸ್ಥಿರ ಬಹುಪದೋಕ್ತಿ ಯಾವಾಗ ಉಂಟಾಗುತ್ತಂದರೆ ಚರಾಕ್ಷರದ ಘಾತ 0 ಆಗಿದ್ರೆ ಆವಾಗ ಏನು ಉಂಟಾಗುತ್ತೆ? ಶೂನ್ಯ ಬಹುಪದೋಕ್ತಿ ಉಂಟಾಗುತ್ತೆ. ಒಂದು ಉದಾಹರಣೆಯನ್ನು ನೋಡೋದಾದರೆ 6 ಇಂಟು x⁻0. ಇಲ್ಲಿ ನಮಗೆ ಗೊತ್ತು ಘಾತಾಂಕಗಳ ನಿಯಮದ ಪ್ರಕಾರ x⁻0 ಅಂದರೆ 1 ನಮಗೆ ಗೊತ್ತು, ಕರೆಕ್ಟ್ ಅಲ್ವಾ? a⁻0 ಅಂದರೆ 1. ಯಾವುದೇ ಸಂಖ್ಯೆ ಇರ್ಬೋದು ಅಥವಾ ಚರಾಕ್ಷರ ಇರ್ಬೋದು, ಅದರ ಘಾತ, ಅದರ ಮೇಲ್ಗಡೆ ಏನಾದರೂ 0 ಇದ್ದರೆ ಅದರ ಬೆಲೆ 1 ಆಗಿರುತ್ತೆ. ಹಾಗಿದ್ರೆ ಇದರ ಬೆಲೆ ಏನಾಯ್ತು? ಇವಾಗ 1 ಆಯಿತು. 6 ಇಂಟು 1 ಅಂದರೆ 6 ಆಯಿತು. ಕೇವಲ ಸ್ಥಿರಾಂಕ ಮಾತ್ರ ಉಳ್ಕೊಂಡ್ಬಿಡುತ್ತೆ. ಹಾಗಾದರೆ ಈ ಸ್ಥಿರಾಂಕ ಉಳಿದ್ರೆ ಇದಕ್ಕೆ ನಾವು ಶೂನ್ಯ ಬಹುಪದೋಕ್ತಿ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಶೂನ್ಯ ಬಹುಪದೋಕ್ತಿಗೆ ಮತ್ತಷ್ಟು ಉದಾಹರಣೆಗಳನ್ನು ಕೊಡೋದಾದರೆ -3, 5, 100 ಕರೆಕ್ಟಾ? ಆರ್ 300 ಇಂಟು y⁻0. ಇವೆಲ್ಲವುಗಳು ಕೂಡ ಶೂನ್ಯ ಬಹುಪದೋಕ್ತಿ. ಹಾಗಾದರೆ ಮೊಟ್ಟ ಮೊದಲ ವಿಧ ಯಾವುದು ಅಂದರೆ ಅದು ಶೂನ್ಯ ಬಹುಪದೋಕ್ತಿ ಆಗಿರುತ್ತೆ. ಅಂಡರ್ಸ್ಟ್ಯಾಂಡಾ? ಕ್ಲಿಯರ್? ಇನ್ನು ಎರಡನೇ ಒಂದು ವಿಧಕ್ಕೆ ಬರೋಣ. ಈಗ ಚರಾಕ್ಷರದ ಘಾತ ಏನಾದರೂ ಒಂದಾಗಿದ್ದರೆ ಇದಕ್ಕೆ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತೀವಿ. ರೇಖಾತ್ಮಕ ಬಹುಪದೋಕ್ತಿ. ಹಾಗಾದರೆ ಒಂದು ಉದಾಹರಣೆಯನ್ನು ನೋಡೋಣ. x⁻1 ಪ್ಲಸ್ 3. ಇಲ್ಲಿ ನೋಡಿ, x ಅನ್ನುವಂಥದ್ದು ಚರಾಕ್ಷರ. ಈ ಒಂದು ಬಹುಪದೋಕ್ತಿಯಲ್ಲಿ x ಅನ್ನುವಂಥದ್ದು ಚರಾಕ್ಷರ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ರೈಟ್. 3 ಅನ್ನುವಂಥದ್ದು ಸ್ಥಿರಾಂಕ ಆಗಿದೆ. ರೈಟ್. ಈ ಚರಾಕ್ಷರದ ಘಾತ 1 ಆಗಿದೆ. ಹಾಗಿದ್ರೆ 1 ಆಗಿದ್ರೆ ಅದಕ್ಕೆ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡಾ? ಸೊ ಹಾಗಿದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಏನು ಅಂದರೆ ಈ ಪಿ ಆಫ್ ಎಕ್ಸ್ ಅಂದರೆ ಬಹುಪದೋಕ್ತಿ ನಮಗೆ ಗೊತ್ತು. ಇದರ ಆದರ್ಶ ರೂಪ ಏನು ಅಂದರೆ ax ಪ್ಲಸ್ ಬಿ. ಕ್ಲಿಯರಾ? ಇಲ್ಲಿ ಎ ಎನ್ನುವಂಥದ್ದು ಏನಾಗುತ್ತೆ? ಸಹಗುಣಕ ಆಗುತ್ತೆ, ಕೋಎಫಿಷಿಯೆಂಟ್. ಎ ಎನ್ನುವಂಥದ್ದು ಸಹಗುಣಕ, ಕೋಎಫಿಷಿಯೆಂಟ್. ಬಿ ಎನ್ನುವಂಥದ್ದು ಸ್ಥಿರಾಂಕ ಆಗಿರುತ್ತೆ. ಯಾಕಂದರೆ ಅದರ ಜೊತೆಗೆ ಯಾವುದೇ ವೇರಿಯೇಬಲ್ ಇಲ್ಲ, ಚರಾಕ್ಷರ ಇಲ್ಲ. ಎಕ್ಸ್ ಅನ್ನುವಂಥದ್ದು ಒಂದೇ ಒಂದು ಚರಾಕ್ಷರ ಆಗಿರುತ್ತೆ. ಅದರ ಘಾತ ಕೂಡ 1 ಆಗಿದೆ. ಅದಕ್ಕಾಗಿ ನಾವು ಇದನ್ನು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡಾ? ರೇಖಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ಏನು? ax ಪ್ಲಸ್ ಬಿ. ಓಕೆ. ಇನ್ನು ಮೂರನೇ ಒಂದು ವಿಧಕ್ಕೆ ಬರೋಣಂತೆ. ಥರ್ಡ್ ಟೈಪ್, ಚರಾಕ್ಷರದ ಘಾತ ಏನಾದರೂ 2 ಆಗಿದ್ರೆ ಈ ಒಂದು ಬಹುಪದೋಕ್ತಿಗೆ ನಾವು ವರ್ಗ ಬಹುಪದೋಕ್ತಿ ಅಂತೀವಿ. ರೇಖಾತ್ಮಕ ಬಹುಪದೋಕ್ತಿಗೆ ಇಂಗ್ಲೀಷಲ್ಲಿ ಲೀನಿಯರ್ ಪೊಲಿನಾಮಿಯಲ್ ಅಂತಂದರೆ ಇದಕ್ಕೆ ನಾವು ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂತೀವಿ. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಅಂಡರ್ಸ್ಟ್ಯಾಂಡ್? ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಹಾಗಿದ್ರೆ ಒಂದು ಮೊಟ್ಟ ಮೊದಲನೇದಾಗಿ ಆದರ್ಶ ರೂಪ ತಗೊಳ್ಳೋಣ. ಅದಾದಮೇಲೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಪಿ ಆಫ್ ಎಕ್ಸ್ ಈಕ್ವಲ್ ಟು a ಇಂಟು x² ಪ್ಲಸ್ bx ಪ್ಲಸ್ c. ನೋಡ್ರಿ, ಚರಾಕ್ಷರದ ಘಾತ ಎಷ್ಟಾಗಿದೆ? 2 ಆಗಿದೆ. ಕರೆಕ್ಟ್ ಅಲ್ವಾ? 2 ಆಗಿದೆ. ಇಲ್ಲಿ ನೋಡ್ರಿ, ಮತ್ತೊಂದು ಚರಾಕ್ಷರ ಬರ್ತಾ ಇದೆ, ಇದರ ಘಾತ 1. ಇವಾಗ ನಿಮಗೆ ಅನಿಸ್ತಾ ಇದೆ ವರ್ಗ ಬಹುಪದೋಕ್ತಿಯಲ್ಲಿ
ಈ ಒಂದು ಟರ್ಮ್ ಏನಾಗಿತ್ತು ಅಂದರೆ ಇದು ರೇಖಾತ್ಮಕ ಬಹುಪದೋಕ್ತಿ ಆಗಿತ್ತು, ಕರೆಕ್ಟ್ ಅಲ್ವಾ? ಬಟ್ ಅದರ ಜೊತೆಗೆ ಒಂದು ಎಡಿಷ್ನಲ್ ಆ್ಯಡ್ ಆಗ್ತಾ ಇದೆ, ax². ಹಾಗಿದ್ರೆ ಘಾತ ಏನಾಯ್ತು ಇವಾಗ? ಇನ್ಕ್ರೀಸ್ ಆಯಿತು. ಒಂದಿದ್ದ ಘಾತ 2 ಆಗಿ ಇನ್ಕ್ರೀಸ್ ಆಯಿತು. ಹಾಗಿದ್ರೆ ಯಾವ ಘಾತ ಚರಾಕ್ಷರದ ಯಾವ ಘಾತ ದೊಡ್ಡದಿರುತ್ತೋ ಅದಕ್ಕೆ ನಾವು ಡಿಗ್ರಿ ಅಂತ ಕರಿತೀವಿ. ಹಾಗಿದ್ರೆ ಇದರಲ್ಲಿ ಡಿಗ್ರಿ ಎಷ್ಟು? 2. ಡಿಗ್ರಿ ಎಷ್ಟು? 2. ಚರಾಕ್ಷರದ ಗರಿಷ್ಠ ಘಾತವನ್ನು ವೇರಿಯೇಬಲ್ containing the highest power is called as degree. ಚರಾಕ್ಷರದ ಗರಿಷ್ಠ ಘಾತವನ್ನು ನಾವು ಡಿಗ್ರಿ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಓಕೆ, ಲುಕ್ ಹಿಯರ್. ಸೊ ಜನರಲ್ ಫಾರ್ಮ್ ಆಫ್ ಆರ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪೊಲಿನೋಮಿಯಲ್ ಈಸ್ ax² + bx + c. ಇಲ್ಲಿ ಹಾಗಿದ್ರೆ ಎ, ಬಿ ಮತ್ತು ಸಿಗಳು ಒಟ್ಟಾರೆಯಾಗಿ ಕೇಳಿದ್ರೆ ಇವು ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳಾಗುತ್ತವೆ, ಕರೆಕ್ಟ್ ಅಲ್ವಾ? ಆ್ಯಂಡ್ ಬಿ, ಎ ಇವೆರಡನ್ನಷ್ಟ ಕೇಳಿದ್ರೆ ಇವು ಸಹಗುಣಕಗಳಾಗ್ತವೆ. ಸಹಗುಣಕ ಅಂತಂದರೆ ಚರಾಕ್ಷರದ ಜೊತೆಗೆ ಇರುವಂಥ ಸಂಖ್ಯೆಗಳು, ಇವುಗಳಿಗೆ ನಾವು ಸಹಗುಣಕ ಅಂತೀವಿ, ಕೋಎಫಿಷಿಯೆಂಟ್ಸ್. ಆ್ಯಂಡ್ ಸಿ ಈಸ್ ಕಾನ್ಸ್ಟಂಟ್, ಮೀನ್ಸ್ ಸ್ಥಿರಾಂಕ, ಕರೆಕ್ಟ್ ಅಲ್ವಾ? ಸ್ಥಿರಾಂಕ. ಹಾಗಿದ್ರೆ ಒಂದು ಉದಾಹರಣೆಯನ್ನು ಈ ಒಂದು ವರ್ಗ ಬಹುಪದೋಕ್ತಿಗೆ ಸಂಬಂಧಿಸಿದಂತೆ ನೋಡೋಣ. ಉದಾಹರಣೆ 2x² + 3x + 1 = 0. ಇದು ಆ್ಯಕ್ಚುಲಿ ವರ್ಗ ಸಮೀಕರಣ ಆಗುತ್ತೆ. ಬಹುಪದೋಕ್ತಿ ಅಂದರೆ ನಾವು p(x) = ಅಂತ ಕರಿಬೇಕಾಗುತ್ತೆ. ಓಕೆನಾ? ಹಾಗಿದ್ರೆ ಈ ಒಂದು ಬಹುಪದೋಕ್ತಿಯಲ್ಲಿ ಅಬ್ಸರ್ವ್ ಮಾಡಿರಿ, ಎ ಬೆಲೆ ಎಷ್ಟು? 2, ಬಿ ಬೆಲೆ ಎಷ್ಟು? 3, ಸಿ ಬೆಲೆ ಎಷ್ಟು? 1. ಕರೆಕ್ಟ್ ಅಲ್ವಾ? ಈ 1 ಏನಾಗಿದೆ? ಸಪ್ರೇಟ್ ಆಗಿದೆ, ಹಾಗಾಗಿ ಇದು ಸ್ಥಿರಾಂಕ ಆಗುತ್ತೆ. ಈ 2 ಮತ್ತು 3 ಇವೆರಡೂ ಕೂಡ ಚರಾಕ್ಷರದ ಜೊತೆಗೆ ಇದ್ದಾವೆ, ವೇರಿಯೇಬಲ್ಸ್ ಜೊತೆಗಿದೆ. ಹಾಗಿದ್ರೆ ಇವಕ್ಕೆ ನಾವು ಕೋಎಫಿಷಿಯಂಟ್ ಅಂತ ಕರಿತೀವಿ. ಹಾಗಿದ್ರೆ ಘಾತ ಎಷ್ಟಿರಬೇಕು? ವರ್ಗ ಬಹುಪದೋಕ್ತಿಯಲ್ಲಿ 2 ಇರಬೇಕು. ಇದಕ್ಕೆ ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಅಂಡರ್ಸ್ಟ್ಯಾಂಡ್? ಓಕೆ, ದೆನ್ ನೆಕ್ಸ್ಟ್ ಒಂದು ಪ್ರಾಬ್ಲಮನ್ನು ತಗೊಳ್ಳೋಣ. x² - 3x - 5 = 0. ಇಲ್ಲಿ ಎ ಬೆಲೆ ಏನಾಗಿರುತ್ತೆ? 1, ಬಿ ಬೆಲೆ ಏನು? -3, ಸಿ ಬೆಲೆ ಎಷ್ಟಾಗಿರುತ್ತೆ? -5. ಕೇವಲ ಸಂಖ್ಯೆಗಳನ್ನು ಹೇಳಬಾರ್ದು, ಅದರ ಜೊತೆಗೆ ಚಿಹ್ನೆಗಳನ್ನು ಸೇರಿಸಿ ಹೇಳಬೇಕು. ಅದು ಎ, ಬಿ ಮತ್ತು ಸಿಗಳ ಬೆಲೆಗಳಾಗಿರುತ್ತೆ, ವಾಸ್ತವ ಸಂಖ್ಯೆಗಳ ಬೆಲೆಯಾಗಿರುತ್ತೆ. ಕ್ಲಿಯರಾ? ಅಂಡರ್ಸ್ಟ್ಯಾಂಡ್? ಓಕೆ, ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ರೈಟ್, ನೆಕ್ಸ್ಟ್ ಒಂದು ಬಹುಪದೋಕ್ತಿಯನ್ನು ನೋಡೋಣ. r of s = 5s² - 2s. ಇದು ವರ್ಗ ಬಹುಪದೋಕ್ತಿ ಹೌದಾ ಅಲ್ವಾ? ಥಿಂಕ್ ಮಾಡಬೇಕು. ನೋಡ್ರಿ, ಇಲ್ಲಿ ಚರಾಕ್ಷರ ಯಾವುದಿಲ್ಲಿ? ಎಸ್. ಇದರ ಘಾತ ಎಷ್ಟಾಗಿದೆ? ಪವರ್ ಎಷ್ಟು? ಡಿಗ್ರಿ 2. ದೇರ್ಫೋರ್ ಇಟ್ ಈಸ್ ಎ ಕ್ಲಿಯರ್ ಕ್ವಾಡ್ರಾಟಿಕ್ ಪೊಲಿನೋಮಿಯಲ್, ವರ್ಗ ಬಹುಪದೋಕ್ತಿ. ಅಂಡರ್ಸ್ಟ್ಯಾಂಡ್? ಓಕೆ, ಒಂದಿಷ್ಟು ನಿಮಗೆ ವಿಷಯಗಳನ್ನು ತಿಳಿಸ್ಬೇಕಿಲ್ಲಿ. ನೆನ್ಪಿಡ್ರಿ, ಡಿಗ್ರಿ ಅಂತ ಏನು ಕರಿತೀವಿ? ಡಿಗ್ರಿ ಗರಿಷ್ಠ ಘಾತ ಆಗಿರಬೇಕು, ಕರೆಕ್ಟಾ? ಗರಿಷ್ಠ ಘಾತ ಆಗಿರಬೇಕು. ಹೈಯೆಸ್ಟ್ ಪವರ್ ಆಫ್ ವೇರಿಯೇಬಲ್ is called degree. ಹಾಗಿದ್ರೆ ಕ್ಲಿಯರ್ ಆಗಿ ನೋಡ್ರಿ, ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ತಗೊಳ್ತೀನಿ. 3p(x) = 3x³ + x + 2x² + 3. ಹಾಗಿದ್ರೆ ಈ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರ ಯಾವುದು? ಪತ್ತೆ ಹಚ್ಚಬೇಕು. ಚರಾಕ್ಷರ x ಆಗಿರುತ್ತೆ. ಈ ಎಕ್ಸ್ನ ಘಾತ ಹೈಯೆಸ್ಟ್ ಎಷ್ಟಿದೆ? ಹೈಯೆಸ್ಟ್ ಪವರ್ ಘಾತ ಹೈಯೆಸ್ಟ್ ಎಷ್ಟಿದೆ? 3 ಅಲ್ವಾ? 3. ಹಾಗಿದ್ರೆ ಈ ಒಂದು ಬಹುಪದೋಕ್ತಿಯ ಡಿಗ್ರಿ 3 ಆಗಿರುತ್ತೆ. ಮತ್ತೊಂದು ಉದಾಹರಣೆಯನ್ನು ಇಲ್ಲಿ ತಗೊಳ್ಳೋಣ. p(y) = 4y⁵ + 4
y⁴ ಪ್ಲಸ್ y⁷. ಹಾಗಿದ್ರೆ ಈ ಒಂದು ಬಹುಪದೋಕ್ತಿಯಲ್ಲಿ yನ ಘಾತ ಹೈಯೆಸ್ಟ್ ಎಷ್ಟಿದೆ? ಇಲ್ಲಿ 5 ಇದೆ, 4 ಇದೆ, 7 ಇದೆ. ಹಾಗಿದ್ರೆ 7 ಅನ್ನುವಂಥದ್ದು ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಆಗಿರುತ್ತೆ, ಈಸಿಯೆಸ್ಟ್ ಒನ್. ಬಟ್ ಒಂದಿಷ್ಟು ಕಂಡೀಷನ್ಸ್ ಇದ್ದಾವೆ. ಡಿಗ್ರಿ ಅಂತ ಯಾವುಗಳಿಗೆ ನಾವು ಕರಿಬಾರ್ದು. ಒಂದಿಷ್ಟು ಕಂಡೀಷನ್ಸ್ ಇದ್ದಾವೆ. ಏನು ಕಂಡೀಷನ್ಸ್ ಅಂದರೆ ಘಾತ ಮೊಟ್ಟ ಮೊದಲನೇದಾಗಿ 0 ಆಗಿರಬಾರ್ದು. ಘಾತ ಯಾವಾಗಲೂ ಏನಾಗಿರ್ಬೋದು? 0 ಆಗಿರಬಾರ್ದು. ಆವಾಗ ಡಿಗ್ರಿ ಏನಾಗುತ್ತೆ? 0 ಆಗುತ್ತೆ. ಇನ್ ಕೇಸ್ ಘಾತ 0 ಆಗಿದ್ದರೆ ಅದರ ಡಿಗ್ರಿ 0 ಆಗಿರುತ್ತೆ. ನೆಕ್ಸ್ಟು ಘಾತ ಹೋಲ್ ನಂಬರ್ ಇರಬೇಕು, ಫ್ರ್ಯಾಕ್ಷನ್ಸ್ ಇರಬಾರ್ದು. ಫ್ರ್ಯಾಕ್ಷನ್ಸ್ ಇದ್ದರೆ ಡಿಗ್ರಿಯನ್ನು ಹೇಳೋದಕ್ಕೆ ಬರಲ್ಲ. ಅಂಡರ್ಸ್ಟ್ಯಾಂಡ? ನೆಕ್ಸ್ಟ್ ಘಾತ ಏನಾಗಿರಬಾರ್ದು ಅಂದರೆ ಮೈನಸ್ ಆಗಿರಬಾರ್ದು. -1, -3 ಈ ರೀತಿಯಾಗಿ ಇರಬಾರ್ದು. ಈವಾಗಲೂ ಕೂಡ ಡಿಗ್ರಿಯನ್ನು ನಾವು ಹೇಳೋದಕ್ಕೆ ಬರೋದಿಲ್ಲ. ಅಂಡರ್ಸ್ಟ್ಯಾಂಡ? ಹಾಗಿದ್ರೆ ಒಂದು ಎಕ್ಸಾಂಪಲನ್ನು ನಾನು ಇಲ್ಲಿ ತಗೊಳ್ತೀನಿ. 6x⁻0. ಹಾಗಿದ್ರೆ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸ್ನ ಘಾತ ಎಷ್ಟಾಗಿದೆ? 0 ಆಗಿದೆ ಅಂದರೆ ಇದರ ಡಿಗ್ರಿ ಕೂಡ 0 ಆಗಿರುತ್ತೆ. ನೆಕ್ಸ್ಟ್ ಒಂದು ಉದಾಹರಣೆಯನ್ನು ತಗೊಳ್ತೀನಿ. p(x) = 3x⁻1 + 3. ಹಾಗಿದ್ರೆ ನೋಡ್ರಿ, ಘಾತ ಏನಾಗಿದೆ? -1 ಆಗಿದೆ. ಇದು ಬಹುಪದೋಕ್ತಿನೇ ಅಲ್ಲ. ಹಾಗಿದ್ರೆ ಡಿಗ್ರಿ ಕೂಡ ಇರೋದಿಲ್ಲ. ಕ್ಲಿಯರಾ? ಬಹುಪದೋಕ್ತಿ ಆಗಬೇಕಂದ್ರೆ ಘಾತ ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಹೋಲ್ ನಂಬರ್ ಇರಬೇಕು. 0 ಇದ್ರೂ ಕೂಡ ಅದು ಬಹುಪದೋಕ್ತಿ ನಮಗೆ ಗೊತ್ತು. ಅದಕ್ಕೆ ನಾವು ಶೂನ್ಯ ಬಹುಪದೋಕ್ತಿ ಅಂತ ಕರಿತೀವಿ. ಹಾಗಾಗಿ ಹೋಲ್ ನಂಬರ್ ಅಂತ ಕರಿತೀವಿ. ನ್ಯಾಚುರಲ್ ನಂಬರ್ ಅಂತ ಕೂಡ ಅನ್ಬೋದಿತ್ತು. ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಫ್ರಮ್ 1, ರೈಟ್? 1, 2, 3. ಹೋಲ್ ನಂಬರ್ ಸ್ಟಾರ್ಟ್ ಫ್ರಮ್ 0, 1, 2, 3. ಹಾಗಿದ್ರೆ ಪವರ್ 0 ಇದ್ರೂ ಕೂಡ ಅದು ಶೂನ್ಯ ಬಹುಪದೋಕ್ತಿ. 1 ಇದ್ದರೆ ರೇಖಾತ್ಮಕ ಬಹುಪದೋಕ್ತಿ, ಲೀನಿಯರ್ ಪೊಲಿನಾಮಿಯಲ್. 2 ಇದ್ದರೆ ವರ್ಗ ಬಹುಪದೋಕ್ತಿ. ಹಾಗಿದ್ರೆ 3 ಇದ್ದರೆ ಏನಂತ ಕರಿತೀವಿ? 3 ಅಂತ ಇದ್ದರೆ ಅದಕ್ಕೆ ನಾವು ಘನ ಬಹುಪದೋಕ್ತಿ ಅಂತ ಕರಿತೀವಿ. ಇದು ಡಿಗ್ರಿ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ 4ನೆಯ ವಿಧವನ್ನು ನಾವು ಅಭ್ಯಾಸ ಮಾಡೋಣ. ಯಾವುದು ಅಂತಂದರೆ ಅದು ಘನ ಬಹುಪದೋಕ್ತಿ. ಇಲ್ಲಿ ಡಿಗ್ರಿ ಎಷ್ಟಾಗಿರುತ್ತೆ? ಘಾತ ಎಷ್ಟಾಗಿರುತ್ತೆ? 3 ಆಗಿರುತ್ತೆ. ಹಾಗಿದ್ರೆ ಇಂತಹ ಘಾತ 3 ಹೊಂದಿರುವಂತಹ ಬಹುಪದೋಕ್ತಿಗಳಿಗೆ ನಾವು ಘನ ಬಹುಪದೋಕ್ತಿ ಅಂತೀವಿ. ಇದರ ಆದರ್ಶ ರೂಪ ತುಂಬಾ ಸಿಂಪಲ್ ಆಗಿರುತ್ತೆ. p(x) = x³ ಈ ರೀತಿ ಬರಿಬೇಕು. ನೆನ್ಪಿಡೋದು x² + x ಪ್ಲಸ್ ಇಲ್ಲಿ ಸ್ಥಿರಾಂಕ ಯಾವುದಾದ್ರೂ ಒಂದಿಷ್ಟು ಸಹಗುಣಕಗಳನ್ನು ಹಾಕಿ. ಕರೆಕ್ಟಾ? ಇದು ನಮ್ಮ ಆದರ್ಶ ರೂಪ ಆಗಿರುತ್ತೆ. ಕರೆಕ್ಟಾ? ಈ ನಾನು ಸಹಗುಣಕಗಳನ್ನು ತೆಗೆದು ಇಲ್ಲಿ A, B, C and D ಅಂತ ಕರಿತೀನಿ. ಇದೆಲ್ಲವುಗಳು ಕೂಡ ಈ ಒಂದು ಸಾಲು ಏನಿದೆ ಇದು ಆದರ್ಶ ರೂಪ ಆಗಿರುತ್ತೆ. ಕ್ಲಿಯರ್? ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ಯೂಬಿಕ್ ಪೊಲಿನಾಮಿಯಲ್. ಅಂಡರ್ಸ್ಟ್ಯಾಂಡ್? ಇಲ್ಲಿ A, B, Cಗಳು ಸಹಗುಣಕ ಆಗಿರುತ್ತೆ, D ಒಂದು ಸ್ಥಿರಾಂಕ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ? ಕ್ಲಿಯರ್? ಸೊ ಹಾಗಿದ್ರೆ ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡಿರುವಂಥದ್ದನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡೋಣ. ಶೂನ್ಯ ಬಹುಪದೋಕ್ತಿ ಆದರೆ ಡಿಗ್ರಿ ಎಷ್ಟು? 0. ಇದರ ಆದರ್ಶ ರೂಪ ಏನು? a×x⁻0. ಅಂಡರ್ಸ್ಟ್ಯಾಂಡ? ನೆಕ್ಸ್ಟ್ ಡಿಗ್ರಿ ಏನಾದರೂ 1 ಆಗಿದ್ದರೆ ಇದಕ್ಕೆ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತೀವಿ. ಇಂಗ್ಲೀಷಲ್ಲಿ ಲೀನಿಯರ್ ಪೊಲಿನಾಮಿಯಲ್. ಕರೆಕ್ಟ್? ಇದರ ಆದರ್ಶ ರೂಪ ಏನು? ax + b. ನೆಕ್ಸ್ಟ್ ವರ್ಗ ಬಹುಪದೋಕ್ತಿ ಅಂದರೆ ಡಿಗ್ರಿ ಎಷ್ಟಿರಬೇಕು? 2 ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಇದರ ಆದರ್ಶ ರೂಪ ax² + bx + c. ಆ್ಯಂಡ್ ಲಾಸ್ಟ್ ಘನ ಬಹುಪದೋಕ್ತಿ. ಡಿಗ್ರಿ ಎಷ್ಟಾಗಿರಬೇಕು? 3 ಆಗಿರಬೇಕು. ಇದರ ಒಂದು ಆದರ್ಶ ರೂಪ ax³ + bx² + cx + d.
ಇದು ಕ್ಯೂಬಿಕ್ ಪೊಲಿನಾಮಿಯಲ್ನ ಒಂದು ಆದರ್ಶ ರೂಪ ಆಗಿರುತ್ತೆ. ಕ್ಲಿಯರಾ? ಇಂದಿನ ತರಗತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕ್ಲಿಯರ್? ಮುಂದಿನ ತರಗತಿಯಲ್ಲಿ ಇನ್ನೂ ಹಲವಾರು ಮಾಹಿತಿಗಳನ್ನು ಈ ಬಹುಪದೋಕ್ತಿ ಚಾಪ್ಟರ್ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಒಂದೇ ವಿಡಿಯೋದಲ್ಲಿ ಎಲ್ಲವನ್ನ ಸಂಗ್ರಹಿಸಿ ಇಡೋದು ಕಷ್ಟ ಸಾಧ್ಯ. ಹೀಗಾಗಿ ಪಾರ್ಟ್ ವೈಸ್ ನಾವು ಚಾಪ್ಟರ್ಗಳನ್ನು ಅಭ್ಯಾಸ ಮಾಡ್ತಾ ಸಾಗೋಣ. ಬಹುಪದೋಕ್ತಿಯ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ವಾಚ್ ಮಾಡ್ತಾ ಇರಿ. ಹಾಗೆ ನಿಮ್ಮ ಸಹಕಾರ ಇದ್ದರೆ ನಾವು ಖಂಡಿತವಾಗಲೂ ಕೂಡ GPSTR PSTRನ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಒಂದು ಚಾಪ್ಟರ್ಗಳನ್ನು ಸಿಲೆಬಸ್ ವೈಸ್ ಕ್ಲಾಸಸ್ಗಳನ್ನು ನಾವು ಮಾಡಲು ಸಿದ್ಧ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಪ್ರಿಪ್ರೇಷನ್ಗೆ ಆಲ್ ದ ಬೆಸ್ಟ್ಗಳನ್ನು ತಿಳಿಸ್ತಾ ಇದ್ದೇವೆ.